ಇನ್ನು ದರ್ಶನ್ ಸರ್ ಎಲ್ಲೇ ಯಾವುದೇ ವೇದಿಕೆಯಲ್ಲಿ ಸಿಕ್ಕರೂ ಕೂಡ ಭುಜ ತಟ್ಟಿ ಮಾತಾಡ್ಸಿದ್ರು. ಜಡೇಶ್ ನಮ್ಮ ರೈಟ್ರು ಅಂತ. ಇವತ್ತು ಕೂಡ ಕಾರ್ ಕೊಡೋದು ಅಂದ್ಕೊಂಡು ಒಬ್ಬ ತಮ್ಮನ ಬೆಳವಣಿಗೆ ನೋಡಿ ಖುಷಿ ಪಟ್ಟರಲ್ಲ, ಆ ಮಟ್ಟಿಗೆ ಖುಷಿ ಪಡ್ತಾ ಇದ್ದಾರೆ. ಬಂದು ವಿಶ್ ಮಾಡೋದಲ್ಲಿ, ಮಾತಾಡೋದಲ್ಲಿ, ಒಳ್ಳೇದಾಗಲಿ ಅಂತ ಹೇಳೋದಾಗಲಿ. ಅದು ದರ್ಶನ್ ಸರ್ ಅವರ ಒಂದು ಸ್ಟ್ರೆಂತು ಮತ್ತು ಅವರು ಆತ್ಮ ಹೃದಯ ಎಷ್ಟು ಒಳ್ಳೆಯದು ಅಂತ ಅನ್ನೋದಕ್ಕೆ ನಮ್ಮಂಥವ್ರನ್ನೂ ಅವರು ಕೂಡ ತರುಣ್ ಸರ್ ಕೂಡ ರಾಬರ್ಟ್ ಟೈಮಲ್ಲೇ ತಗೊಂಡಿರೋದು ಆ ಥರ ಕಾರು. ಅವ್ರು ಏನಂದರೆ ತಂತ್ರಜ್ಞರನ್ನ ಸಮೃದ್ಧಿಯಾಗಿ ಅವ್ರು ಸಂತೋಷವಾಗಿದ್ದರೆ ನಮ್ಮದು ಅನ್ನೋ ಒಂದು ಥಾಟಲ್ಲಿ ಇದೆ ಅಲ್ಲ, ಅದು ಗ್ರೇಟ್. ನಾನು ಅದೇ ಹೇಳಿದೆ, ಇವಾಗ ಕಾರು ಒಂದು ಆದರೆ ಅವರು ಅವಾಗಲೇ ದಾರಿ ತೋರಿಸ್ಬಿಟ್ರು ನನ್ನ ರೈಟ್ರು ಅಂತ. ಯಾವಾಗ ಹೆಗ್ಲು ಮೇಲೆ ಹಾಕ್ಕೊಂಡು ಅಷ್ಟು ಸಾವಿರಾರು ಜನಗಳು ಮುಂದೆ ಕತೆಗಾರ ನಮ್ಮ ಜಡೇಶ್ ಅಂತ ಹೇಳ್ದಾಗಿನೇ ಮುಗಿದೈತೆ. ನಮ್ಗೆ ಹಿಂಗೆ ದಾರಿ ಸಿಕ್ಬಿಡ್ತು, ಅಲ್ಲಿ ಒಂಥರ ಸಿನಿಮಾಟಿಕ್ ದಾರಿ ಸಿಕ್ಬಿಡ್ತು. ಸೊ ಆ ಥರ ಒಂದು ದಾರಿನೂ ತೋರಿಸಿದ್ರು. ಈ ಥರದ್ದೊಂದು ಬೆನ್ನಿಂದ ನಿಂತ್ಕೊಂಡು ಸಪೋರ್ಟು ಮಾಡಿದರು. ಅವ್ರಿಗೆ ಥ್ಯಾಂಕ್ಸ್ ಎಲ್ಲ ಹೇಳೋಕ್ಕಾಗಲ್ಲ. ಅವರು ನಮ್ಮ ಹೃದಯದಲ್ಲಿ ಯಾವಾಗಲೂ ಇರ್ತಾರೆ ಅಷ್ಟೇ. ಇದೇ ಸಂಭ್ರಮದಲ್ಲಿ ಈ ಕಾಂಬಿನೇಷನಲ್ಲಿ ನೆಕ್ಸ್ಟ್ ಸಿನಿಮಾಗೆ ಏನಾದರೂ ತಯಾರಿಗಳು ನಡೀತಿದೆ, ಬರವಣಿಗೆ ಆಗ್ತಾ ಇದೆ ಅಂತ? ಹೌದು, ಇವಾಗ ಸ್ವಲ್ಪ ನಂದು ಡೈರೆಕ್ಷನಲ್ಲಿ ಬ್ಯುಸಿ ಇದ್ದೀನಿ. ಬಟ್ ಇದ್ರ ಮಧ್ಯೆನೂ ನಾವು ತರುಣ್ ಸರ್ ನಮ್ಮದು ಒಂದು ಅಣ್ಣ ತಮ್ಮಂದ್ರ ಸಂಬಂಧ. ನಾಟ್ ಓನ್ಲಿ ನೆಕ್ಸ್ಟು ಇದಂತಲ್ಲ, ನೆಕ್ಸ್ಟು ಶರಣ್ ಸಾರ್ದು ಒಂದು ಸ್ಕ್ರಿಪ್ಟು ಜೊತೆಯಲ್ಲಿದ್ದೀವಿ. ಸಿಂಧೂರ ಲಕ್ಷ್ಮಣ ಸ್ಕ್ರಿಪ್ಟಲ್ಲೂ ಜೊತೆಗಿದ್ದೀವಿ. ಅವ್ರು ನನ್ನ ಸ್ಕ್ರಿಪ್ಟಲ್ಲೂ ಗೈಡ್ ಮಾಡ್ತಾರೆ. ಸೊ ಹಂಗೆ ಬೆಳವಣಿಗೆ ಶುರುವಾಗಿದೆ. ಇವಾಗ ಸಿಂಧೂರ ಲಕ್ಷ್ಮಣನ ಮುಂದೆ ಇರೋದ್ರಿಂದ ಅವಾಗ ಸಿಕ್ಕಾಗ ಅದನ್ನು ಇನ್ನೂ ಬೆಳವಣಿಗೆ ಇವಾಗ ತಾನೇ ಎಣಿತಾ ಇದ್ದೀವಿ. ನನಗೂ ಆಸೆ ಆಗಲಿ, ಮತ್ತು ಸೇಮ್ ಕಾಂಬಿನೇಷನ್ ಬರಲಿ, ಮತ್ತು ನಮಗೊಂದು ಜವಾಬ್ದಾರಿ ಇದೆ, ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳೋಣ ಅನ್ನೋದು ಇದೆ. ನೆಕ್ಸ್ಟ್ ಮಾಡ್ತೀವಿ. ಅವ್ರು ಯಾವತ್ತೂ ಕರೆದ್ರು, ಮಧ್ಯರಾತ್ರಿ ಕರೆದ್ರು, ನಾನು ತರುಣ್ ಸರ್ಗೆ ನಾನು ಬರೋಕ್ಕೆ ಅಂದರೆ ನಾನು ಅವ್ರಿಗೊಂದು ದೊಡ್ಡ ಆಭಾರಿ. ನಾನು ಇವಾಗಲೂ ಅವ್ರಿಗೆ ಕರೆದ್ರು ನಾನು ಮಿಸ್ ಮಾಡಲ್ಲ, ಎಂಥ ಇದ್ದಿದ್ರು ಮಿಸ್ ಮಾಡಲ್ಲ. ನನ್ನ ಶೂಟಿಂಗ್ ಹಿಂದಿನ ದಿನ ಇದ್ದರೂ ನಾನು ಹೋಗಿ ಬರ್ತೀನಿ ಅವ್ರ ಹತ್ರ. ಸರ್, ಬಿಗ್ ಸರ್ಪ್ರೈಸ್ ಇವಾಗ ಸಿಕ್ಕಿದೆ. ಸೊ ಮೊದಲ ಡ್ರೈವ್ ಯಾವ ಕಡೆ ಇರುತ್ತೆ ಅಂತ ನೋಡಿ, ಎಲ್ಲಿ ಹೋಗ್ಬೇಕು ಅಂತ ನೋಡಿ ಈ ಕಾರಿಂದ? ನಾನು ನಿಜವಾಗ್ಲೂ ಡ್ರೈವಿಂಗ್ ಬರಲ್ಲ. ಎಷ್ಟೋ ಹೇಳ್ತಾಯಿದ್ರು ಸ್ವಂತ ಕಾರ್ ತೊಗೊಂಡು ಕಲೀಲೇಬೇಕು ಅಂತ. ಆ ಒಂದು ಇದರಿಂದ ಕಲಿತಾ ಇದ್ದೀನಿ. ನನಗೊಂದು ಛಲ ಇತ್ತು. ನಾನು ನನಗೊಂದು ಮೈಂಡಲ್ಲಿ ಇತ್ತು ಕೂಡ. ಅಂದರೆ ತೆಲುಗು ತಮಿಳಲ್ಲಿ ಕೊಡ್ತಾ ಇದ್ರಲ್ಲ, ಆ ಥರದ್ದು ಏನೋ ಒಂದು ಮಾಡಿ ಇದಾಗಬೇಕು, ಆವಾಗ ಕಾರ್ ತೊಗೋಬೇಕು. ಅಂದರೆ ನಾನು ಇದಕ್ಕೆ ಮುಂಚೆ ಕಾರು ಒಂದು ಅಟ್ಲೀಸ್ಟ್ ಸೆಕೆಂಡ್ ಹ್ಯಾಂಡ್ ತೊಗೊಳ್ಳೋಷ್ಟು ಒಂದು ಕೆಪಾಸಿಟಿ ಇದ್ರೂ ತೊಗೊಳ್ತಾ ಇರಲಿಲ್ಲ. ಈ ಥರದ್ದೊಂದು ಮ್ಯಾಜಿಕ್ ಆಗೇ ತೊಗೋಬೇಕು ಅನ್ನೋದೊಂದು ಇತ್ತು. ಸೊ ಥ್ಯಾಂಕ್ ಗಾಡ್ ಆಯಿತು ಅಷ್ಟೇ. ಸೂಪರ್. ಒಳ್ಳೆದಾಗಲಿ. ಇದೇ ಥರ ಪ್ರತಿ ಸಿನಿಮಾಗೂ ಈ ಥರದೊಂದು ದೊಡ್ಡ ಗಿಫ್ಟ್ಗಳು ಬರೋ ಥರ ಆಗಬೇಕು. ಯಾಕಂದರೆ ಅದೊಂದು ಉತ್ತೇಜನ ರೈಟರ್ಸ್ಗೆಲ್ಲ, ಇಡೀ ಇಂಡಸ್ಟ್ರಿಯಲ್ಲಿ ಒಂದು ಎನ್ವೈರ್ಮೆಂಟ್ ದೊಡ್ಡದಾಗಿ ಕ್ರಿಯೇಟ್ ಮಾಡುತ್ತೆ. ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಜಡೇಶ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಗೌಡ, ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.